ಇನ್ನು ಶಾಮನೂರು ಮನೆಯಲ್ಲಿ ಜಮೀರ್ಗೆ ಭರ್ಜರಿ ಔತಣಕೂಟ ಮತ್ತು ಸನ್ಮಾನ ಸಮಾರಂಭವನ್ನು ಕೂಡ ಮಾಡಿದ್ದಾರೆ. ಊಟದ ಬಳಿಕ ಜಮೀರ್ಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ್ದಾರೆ. ಜಮೀರ್ಗೆ ಸಾರ್ಥಕ ಜೀವಿ ಕೃತಿ ನೀಡಿದ ಸಮರ್ಥ ಶಾಮನೂರು. ಶಾಮನೂರು ಮನೆಯಲ್ಲಿ ಜಮೀರ್ಗೆ ಭರ್ಜರಿ ಔತಣಕೂಟ ಮತ್ತು ಸನ್ಮಾನ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಆತ್ಮಕಥೆ ನೀಡಿದ ಸಮರ್ಥರು. ಈ ವೇಳೆ ಸಮರ್ಥ್ಗೆ ಬೆನ್ನು ತಟ್ಟಿದ ಮಿನಿಸ್ಟರ್ ಜಮೀರ್ ಅಹಮದ್. ಈ ಬೆನ್ನಲ್ಲೇ ಸಮರ್ಥ್ ಪರ ಪ್ರಚಾರದ ಅಖಾಡಕ್ಕೆ ಜಮೀರ್ ಅವರು ಎಂಟ್ರಿ ನೀಡ್ತಾ ಇದ್ದಾರೆ. ಎಸ್ ಮಲ್ಲಣ್ಣನ ನಿವಾಸದಿಂದ ಪ್ರಚಾರಕ್ಕೆ ತೆರಳಿದ ಸಚಿವ ಜಮೀರ್ ಶೇರ್ ಆಗಯಾ ಎಂದು ಜಮೀರ್ ಬೆಂಬಲಿಗರು ಇಲ್ಲಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಜಮೀರ್ ಅಹಮದ್ ಎಂಟ್ರಿ ಬಿಜೆಪಿ ನಾಯಕರು ಫುಲ್ ಟೆನ್ಷನ್. ದಾವಣಗೆರೆ ರಣಕಣದಲ್ಲಿ ಜಾದೂ ಮಾಡ್ತಾರಾ ಜಮೀರ್ ಅಹಮದ್? ಇಂದಿನಿಂದ ದಾವಣಗೆರೆ ದಕ್ಷಿಣ ಜನರ ಮೂಡ್ ಬದಲಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಿಗುತ್ತಾ ಇಲ್ಲಿ ಮೂಡುತ್ತೆ. ಇನ್ನು ದಾವಣಗೆರೆ ಉಪಸಮರದಲ್ಲಿ ಈಗಾಗಲೇ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಸಚಿವರು, ಶಾಸಕರು ಎಲ್ಲರೂ ಕೂಡ ಸಮರ್ಥ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇರುವುದನ್ನು ನಾವು ನೋಡಿದ್ದೀವಿ. ಸೊ ಈ ಒಂದು ಹೊತ್ತಿನಲ್ಲೂ ಸಹಿತ ಯಾವುದೇ ಒಂದು ಪ್ರಚಾರಕ್ಕೆ ಹೋದರೆ ಅಲ್ಲಿ ಒಂದು ಹೆಸರು ಕೇಳಿ ಬರ್ತಾ ಇತ್ತು, ಒಂದು ಘೋಷಣೆ ಕೇಳಿ ಬರ್ತಾ ಇತ್ತು. ಜಮೀರ್ ಅಹಮದ್ ಅವರು ಎಲ್ಲಿದ್ದಾರೆ, ಜಮೀರ್ ಅಹಮದ್ ಅವರು ಯಾಕೆ ಪ್ರಚಾರಕ್ಕೆ ಬರ್ತಾ ಇಲ್ಲ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು, ಸಾಕಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರು ಅವರೇ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲೂ ಸಹಿತ ಜಮೀರ್ ಅವರ ಹೆಸರನ್ನು ಕೂಗಿದ್ದಾರೆ. ಸೊ ಈಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯರು ಜಮೀರ್ ಅಹಮದ್ ಅವರು ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಹಿಂದಿನ ದಿವಸ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಸ್ಥರ ಜೊತೆಗೆ, ಅಂದರೆ ಮಲ್ಲಿಕಾರ್ಜುನ ಅವರ ಜೊತೆಗೆ ಆಗಿರ್ಬೋದು, ಸಮರ್ಥ ಅವರ ಜೊತೆಗೆ, ಎಲ್ಲರ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಒಂದು ಒಳ್ಳೆಯ ಮಾತುಕತೆಯನ್ನು ಮಾಡಿಕೊಂಡು ಎಲ್ಲ ಮುನಿಸು ಜಗಳ ಪ್ರತಿಯೊಂದನ್ನು ಕೂಡ ಬದಿಗೆ ಇಟ್ಟು ಅವರೆಲ್ಲರ ಜೊತೆ ಖಂಡಿತವಾಗ್ಲೂ ಸಮರ್ಥ ಅವರನ್ನು ಗೆಲ್ಲಿಸ್ತೀನಿ, ನಾನಿದ್ದೀನಿ, ನಾನು ಕೂಡ ಪ್ರಚಾರ ಮಾಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯೊಂದನ್ನು ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ನೀಡ್ತಾ ಇದ್ದಾರೆ. ಸೊ ಈ ಒಂದು ಹೊತ್ತಿನಲ್ಲಿ ಜಮೀರ್ ಅವರಿಗೆ, ಮನೆಗೆ ಬಂದಂತಹ ಜಮೀರ್ ಅವರಿಗೆ ಶಾಮನೂರು ಕುಟುಂಬಸ್ಥರು ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಮಾಡಿ ಒಂದು ಗೌರವಾರ್ಪಣೆಯಾಗಿ ಮಾತುಕತೆಯನ್ನು ಸಹಿತ ಮಾಡಿದ್ದಾರೆ. ಇದೆಲ್ಲ ಆದ ನಂತರ ಇಲ್ಲಿ ಮುಖ್ಯವಾಗಿ ಜಮೀರ್ ಅಹಮದ್ ಅವರು ಸಮರ್ಥ ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಇಂದಿನಿಂದ ನಾನು ಸಿದ್ಧ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಈಗಾಗಲೇ ಜಮೀರ್ ಅಹಮದ್ ಅವರು ಒಂದಿಷ್ಟು ಮುಸ್ಲಿಮರ ಮನವೊಲಿಕೆ ಮಾಡೋದಕ್ಕೆ ಜಮೀರ್ ಅಹಮದ್ ಅವರು ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಯಾವಾಗ ಜಮೀರ್ ಅಹಮದ್ ಅವರು ಏನು ಮುಸ್ಲಿಂ ಸಮುದಾಯಕ್ಕೆ, ಮುಸ್ಲಿಂ ಮುಖಂಡರು ಯಾರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಒಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಜಮೀರ್ ಅಹಮದ್ ಅವರು ನೀಡಿದರು. ಸೊ ಈಗಿರಬೇಕಾದ್ರೆ ಮುಸ್ಲಿಮರಿಗೆ, ಅಂದರೆ ಯಾರೆಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿದ್ದಾರೆ 14 ಜನ, ಅವರಿಗೂ ಕೂಡ ಒಂದು ಕಡೆ ಬೇಸರ ವ್ಯಕ್ತವಾಗ್ತಾ ಇರುತ್ತೆ ಈ ಒಂದು ಸಂದರ್ಭದಲ್ಲಿ. ಯಾಕೆಂದರೆ ಜಮೀರ್ ಅಹಮದ್ ಅವರು ಈ ರೀತಿಯಾಗಿ ಕಾಂಗ್ರೆಸ್ಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ, ಅದು ಮುಖ್ಯವಾಗಿ ಸಮರ್ಥ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು. ಸೊ ಈಗಿರಬೇಕಾದ್ರೆ ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನ ಗೆಲ್ಲಿಸೋದಕ್ಕೆ ಈಗ ಜಮೀರ್ ಅಹಮದ್ ಖಾನ್ ಅವರು ಸಾಕಷ್ಟು ತಂತ್ರಗಾರಿಕೆಯನ್ನು ಇಲ್ಲಿ ಮುಡ್ತಾ ಇದ್ದಾರೆ.